ನಮಸ್ಕಾರ ವೀಕ್ಷಕರೇ, ಜನವರಿ 1ರಿಂದ 15ನೇ ತಾರೀಕುವರೆಗೂ ಕೂಡ ನಿಮಗೆ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಲಾಗಿದೆ ಅಂತೆ. ಸೊ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಲಾಗಿದೆ? ಸೊ ಈಗಾಗಲೇ ನಿಮಗೆ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಬಸ್ಗಳು ಕೂಡ ಬಂದ್ ಮಾಡ್ತಾ ಇರುವಂತದ್ದು ಇದಕ್ಕೋಸ್ಕರ ಅಲ್ಲ. ಸೊ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಬಂದ್ ಮಾಡ್ತಾ ಇದಾರೆ, ಶಾಲಾ ಕಾಲೇಜುಗಳು ರಜೆ ಕೊಡ್ತಾ ಇದಾರೆ. ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಮುಖ್ಯವಾಗಿ ವಿದ್ಯಾರ್ಥಿಗಳ ತಂದೆ ತಾಯಿಯರು ವಿಡಿಯೋನ ನೋಡ್ತಾ ಇದ್ರಿ, ಸೊ ಅವರು ಕೂಡ ತಿಳ್ಕೊಂಡು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿರುವಂತದ್ದು. ಓಕೆನಾ? ಸೊ ಈ ಒಂದು ವಿಡಿಯೋದನ್ನು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು 1ನೇ ತಾರೀಕು ಹಿಡ್ಕೊಂಡು 15ನೇ ತಾರೀಕು ಅಂದ್ರೆ ಸುಮಾರು 15 ದಿನಗಳ ಕಾಲ ಯಾತಕ್ಕೆ ಸುಟ್ಟಿ ಕೊಡ್ತಾ ಇರುವಂತದ್ದು, ರಜಾ ಕೊಡ್ತಾ ಇರುವಂತದ್ದು ಸರ್ಕಾರ? ಸೊ ಇದಕ್ಕೆ ಸಿಎಂ ಅವರೇ ಖುದ್ದಾಗಿ ಒಂದು ಘೋಷಣೆಯನ್ನ ಕೊಟ್ಟಿರುವಂತದ್ದು, ಸರ್ಕಾರದಿಂದ ಇದು ಆರ್ಡರ್ ಬಂದಿರುವಂತದ್ದು. ಸೊ ಹಾಗಾದ್ರೆ ಈಗ ನೋಡಿ, ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈಗ ಬಂದ್ ಮಾಡ್ತಾ ಇದ್ದಾರೆ, ಶಾಲಾ ಕಾಲೇಜುಗಳನ್ನ ಸೂಟಿ ಕೊಡ್ತಾ ಇದ್ದಾರೆ, ಅಂದ್ರೆ ರಜೆ ಕೊಡ್ತಾ ಇದ್ದಾರೆ. ಈಗ ನೋಡಿ, ಈ ಒಂದು ಉತ್ತರ ಭಾರತದಲ್ಲಿ ಹೆಚ್ಚಿನ ಚಳಿಗಾಲಗೋಸ್ಕರ ಈಗಾಗಲೇ ನೋಡಿದೀರಾ, ನಿಮ್ಗೆ ಎಷ್ಟೊಂದು ಡಿಗ್ರಿ ಸೆಲ್ಸಿಯಸ್ ಚಳಿಗಳು ಇರುವಂತದ್ದು. ಅಂತದ್ರಲ್ಲಿ ಆ ಸಣ್ಣ ಪುಟ್ಟ ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇರತ್ತಾರೆ, ಮತ್ತೆ ದೊಡ್ಡವರಾದ್ರೂ ಅವ್ರಿಗೂ ಕೂಡ ಚಳಿ ಹತ್ತೋದೇನೆ. ಶಾಲೆ ಕಾಲೇಜುಗಳಿಗೆ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಚಳಿ ಹೆಚ್ಚಾಗಿದ್ದ ಕಾರಣಕ್ಕಾಗಿ ಒಂದೊಂದ್ ಸಾರಿ ಟೈಮಿಂಗ್ ಚೇಂಜ್ ಮಾಡಿಬಿಡ್ತಾರೆ. ಅಂದ್ರೆ ಮುಂಜಾನೆ 7 ಗಂಟೆಗೆ ಇದ್ರೆ ಅದನ್ನ 8ರಿಂದ 9 ಗಂಟೆಗೆ ಪ್ರಾರಂಭಿಸ್ತಾರೆ ಶಾಲಾ ಕಾಲೇಜುಗಳನ್ನ. ಸೊ ಈ ರೀತಿ ಮಾಡಿರುವಂತಹ ಪ್ರಕರಣಗಳು ಕೂಡ ಹಿಂದೆ ಇದಾವೆ. ಯಾಕಂದ್ರೆ ಚಳಿ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಅದರಿಂದ ಸಾಕಷ್ಟು ಜನರು ರೋಗ ಆರಾಮ್ ತಪ್ಪೋದು, ತೊಂದ್ರೆ ಅವ್ರಿಗೇನಾದ್ರೂ ದೈಹಿಕವಾಗಿ ಏನಾದ್ರೂ ಪ್ರಾಬ್ಲಮ್ ಆಗೋದು. ಸೊ ಈ ರೀತಿ ಬಹಳಷ್ಟು ಕಡೆ ಆಗಿರುವಂತದ್ದು. ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಹೇಳಿರುವಂತದ್ದು ಬೇರೆ ಕಡೆ, ಇದು ಉತ್ತರ ಭಾರತದಲ್ಲಿ ಈ ಒಂದು ಹೆಚ್ಚಿನ ಚಳಿಗೋಸ್ಕರ ಒಂದು ಈ ರೀತಿ ಮಾಡಿರುವಂತದ್ದು. ಅದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ ಅಂತೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈ ರೀತಿ ರಜೆ ಕೊಟ್ಟಿರುವಂತದ್ದು ಅನ್ನುವಂಥದ್ದನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ಕೂಡ ಚಳಿ ಇದೆ, ಇಲ್ಲ ಅನ್ನುವಂಥದ್ದಿಲ್ಲ, ಆದ್ರೆ ಚಳಿಗೋಸ್ಕರ ಇಲ್ಲಿ ರಜೆ ಕೊಟ್ಟಿಲ್ಲ, ಬೇರೆ ಕಾರಣನೇ ಇದೆ. ಇಲ್ಲಿ ಕೇಳಿ, ಈಗಾಗಲೇ ನೀವು ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಮಳೆ ಆಗುವುದಕ್ಕೋಸ್ಕರ ರಜೆಯನ್ನ ಕೊಡ್ತಾ ಇದ್ದಾರಂತೆ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನೀವು ಕೇಳಿರಬಹುದು, ಫ್ರೀ ಬಸ್ ಬಂದ್ ಆಗ್ತಾ ಇರುವಂತದ್ದು. ಅದ್ರ ಬಗ್ಗೆ ನೀವು ಕೇಳಿರ್ತೀರಾ, ಹೀಗಾಗಿ ನಿಮ್ಗೆ ಡೌಟ್ ಬಂದಿರತ್ತೆ. ಫ್ರೀ ಬಸ್ ಎಲ್ಲಾನು ಕೂಡ ಈಗ 30ನೇ ತಾರೀಕು ಹಿಡ್ಕೊಂಡು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಂಡಕ್ಟರ್ ಹಾಗೂ ಡ್ರೈವರ್ಗಳು. ಯಾಕಂದ್ರೆ ಅವರ ಒಂದು ಕಂಡೀಷನ್ ಗಳನ್ನ ಇಟ್ಟಿದ್ದಾರೆ. ಸುಮಾರು 4ರಿಂದ 5 ಕಂಡೀಷನ್ ಗಳಿದಾವೆ. ಅವರಿಗೆ 38 ತಿಂಗಳಾಯ್ತು ವೇತನವನ್ನ ಸರಿಯಾಗಿ ಹಾಕಿಲ್ಲ ಅಂತೆ. ಸುಮಾರು 2,792 ಕೋಟಿ ಹಣ ಆದ್ರೂ ಬಿಡುಗಡೆ ಮಾಡಬೇಕು. ಈ ಕಡೆ 1,000 ಕೋಟಿ ಹಣ ಆದ್ರೂ ಬಿಡುಗಡೆ ಮಾಡಬೇಕು. ಮತ್ತೆ ಅವರ 25% ಅಷ್ಟು ವೇತನವನ್ನ ಹೆಚ್ಚು ಮಾಡ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಕಂಡೀಷನ್ ಗಳನ್ನ ಇಟ್ಟಿದ್ದಾರೆ. ಆ ಒಂದು ಎಲ್ಲಾ ಕಂಡೀಷನ್ ಗಳಿಗೆ ಸರ್ಕಾರ ಒಪ್ಪದ್ದೇ ಆದ್ರೆ ನಾವು ಬಸ್ ಗಳನ್ನ ಮುಂದೆ ಬಿಡ್ತೇವೆ, ಇಲ್ಲ ಅಂದ್ರೆ ಟೋಟಲಿ ಬಸ್ ಗಳನ್ನ ಬಂದ್ ಮಾಡ್ತೇವೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ, ಗೊತ್ತಿದೆ ನಮಗೆ. ಆದ್ರೆ ನಾವು ಕಾನೂನು ಪ್ರಕಾರ 21 ದಿನಗಳ ಕಾಲ ಮುಖ್ಯವಾಗಿ ಅಡ್ವಾನ್ಸ್ ಹೇಳಿದೀವಿ ನಾವು ಸರ್ಕಾರಕ್ಕೆ. ಆದ್ರೂ ಸಹಿತ ಸರ್ಕಾರ ನಮ್ ಜೊತೆ ಮಾತುಕತೆ ಮಾಡಿಲ್ಲ, ನಮ್ ಜೊತೆ ಏನು ಚಿಂತನೆಯನ್ನ ನಡೆಸಿಲ್ಲ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಮಾತಾಡ್ಬೇಕು, ಇನ್ನೇನ್ ಕೊಡ್ಬೇಕು ಅನ್ನುವಂಥದ್ದನ್ನು, ಇನ್ನೇನ್ ಬಿಡ್ಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡಿಲ್ಲ. ಸೊ ಇದನ್ನೆಲ್ಲದ ಮೇರೆಗೆ ಈ ರೀತಿ ಸರ್ಕಾರ ಮಾಡಿರುವಂತಹ ಕಾರಣಕ್ಕಾಗಿ ನಾವು ಬಂದ್ ಮಾಡೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆ ಅಥವಾ ಈ ಒಂದು ಕಂಡಕ್ಟರ್ ಮತ್ತು ಡ್ರೈವರ್ಗಳು, ಅಧಿಕಾರಿಗಳು ಇದರ ಬಗ್ಗೆ ಹೇಳಿರುವಂತದ್ದು ಡೀಟೇಲ್ಸ್ ಅನ್ನ. ಸೊ ಹಾಗಾದ್ರೆ ವೀಕ್ಷಕರ, ಇದ್ರ ಬಗ್ಗೆ ನಿಮಗೇನ್ ಫರಕ್ ಬೀಳೋದಿಲ್ಲ. ಇನ್ನೊಂದು ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಉಂಟಾಗಬಹುದು. ಯಾಕಂದ್ರೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಈ ಒಂದು ಬಸ್ಗಳು ಚಾಲ್ತಿಯಲ್ಲಿದ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಹೌದಲ್ವಾ? ಸೊ ಈ ಒಂದು ಕಾರಣಕ್ಕಾಗಿ ನಿಮಗೆ ರಜೆಯನ್ನ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಅಲ್ಲ. ಆದ್ರೆ ನಿಮಗೆ ಯಾತಕ್ಕೆ ಸೂಟಿ ಮತ್ತೆ ರಜೆಯನ್ನ ಕೊಡ್ತಾ ಇದಾರೆ ಅಂದ್ರೆ, ನಿಮ್ಮ ಒಂದು ಎಕ್ಸಾಮ್ ಸಮೀಪ ಬಂದಿದಾವಂತೆ. ಸೊ ಅದಕ್ಕೋಸ್ಕರ ನಿಮಗೆ ಶಾಲಾ ಕಾಲೇಜುಗಳಿಗೆ ಎಕ್ಸಾಮ್ ಪೂರ್ವವಾಗಿ ಓದ್ಕೊಳ್ಬೇಕು, ಸ್ಟಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಈ ಒಂದು ಡಿಗ್ರಿ ಇದ್ದವ್ರಿಗಾಗಿರ್ಲಿ, ಫಸ್ಟ್ PUC ಆಗಿರ್ಲಿ, ಸೆಕೆಂಡ್ PUC ಆಗಿರ್ಲಿ, ಇಂಥವರಿಗೆ 10th ಆಗಿರ್ಲಿ, ಇಂಥವ್ರಿಗೆಲ್ಲರಿಗೂ ಕೂಡ ಓದ್ಕೊಳ್ಬೇಕಂತ ಹೇಳ್ಬಿಟ್ಟು ಒಂದು 15ರಿಂದ 20 ದಿನ ಆದ್ರೂ ಟೈಮ್ ಕೊಡ್ತಾರೆ. ಅಂತದ್ರಲ್ಲಿ ಸರ್ಕಾರ ಇಷ್ಟು ಡೇಟ್ ಕೊಟ್ಟಿದೆ. ಆದ್ರೆ ನಿಮ್ಮ ಪ್ರಿನ್ಸಿಪಾಲರು ನಿಮ್ಗೆ ಏನು ಸುಟಿ ಕೊಟ್ಟಿದ್ರೆ ನಿಮ್ಮ ಶಾಲೆಗಳಲ್ಲಿ, ಅದು ನಿಮ್ಮ ಒಂದು ಶಾಲೆಯ ಆಧಾರದ ಮೇಲೆ ಇರುತ್ತೆ. ಓಕೆನಾ? ಸೊ ಸರ್ಕಾರದಿಂದ ಅಂತೂ ನೋಟಿಸ್ ಬಂದಿದೆ ಅಡ್ವಾನ್ಸ್ ಆಗಿ, ಆದ್ರೆ ನಿಮ್ಮ ಶಾಲಾ ಕಾಲೇಜುಗಳೆಲ್ಲ ಡಿಫೆಂಡ್ ಆಗಿರತ್ತೆ. ಯಾಕಂದ್ರೆ ಇನ್ನು ಸಿಲೆಬಸ್ ಗಳು ಮುಗಿಸಿಲ್ಲ ಅಂದ್ರೆ ಮತ್ತಷ್ಟು ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾರೆ, ಇನ್ನಿತರ, ಹೌದಲ್ವಾ? ಸೊ ಈ ರೀತಿ ಮಾಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ನಡೆದಿರುವಂತದ್ದು ಸಹಜವಾಗಿ ನಡೀತವೆ. ಅದು ನಿಮ್ಮ ಶಾಲಾಗಳ ಆಧಾರದ ಮೇಲೆ
ನಿಮಗೆ ರಜೆಯನ್ನ ಘೋಷಣೆ ಮಾಡಲಾಗುತ್ತೆ. ಸೊ ಇಂತಿಷ್ಟು ಜನ ಕೊಡ್ತೀವಿ, ಓದ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮ್ಗೆ ಬನ್ನಿ ಬರೀರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆದ್ರೆ ಸರ್ಕಾರ ಇದೀಗ ಕೊಟ್ಟು ಬಿಟ್ಟಿದೆ, ನಿಮಗೆ ನೋಟಿಸ್ ಅನ್ನ ಹೊರಡಿಸಿದೆ. ಇನ್ನು ನಿಮ್ಮ ಶಾಲಾ ಕಾಲೇಜುಗಳ ಮೇಲೆ ಡಿಪೆಂಡ್. ಇನ್ನು ಸಾರಿಗೆ ಇಲಾಖೆಯಲ್ಲಿ ಹೇಳೋದಾದ್ರೆ ಈಗ ಬಸ್ಗಳು ಬಂದ್ ಆಗಿದ್ರೆ ನಿಮಗೆ ತೊಂದರೆ ಅಂತೂ ಖಂಡಿತ ಉಂಟಾಗತ್ತೆ. ಆಲ್ಮೋಸ್ಟ್ ಅಲ್ಲಿ ಕೂಡ ನಾನು ಹೇಳ್ತೀನಿ, ನಿಮಗೆ ಶಾಲಾ ಕಾಲೇಜುಗಳು ಕೂಡ ಬಂದ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಬಸ್ಗಳೇ ಬರ್ಲಿಲ್ಲಪ್ಪ ಅಂದ್ರೆ ಬೇರೆ ಬೇರೆ ಊರುಗಳಿಂದ ಶಾಲಾ ಕಾಲೇಜುಗಳಿಗೆ ಬರುವಂತದ್ದು ಬಹಳಷ್ಟು ನಾವು ಕಂಡಿದೀವಿ. ನಮ್ಮ ಕ್ಲಾಸ್ಗಳಲ್ಲಿ ನಾವು ಓದುವಾಗ ನಮ್ಮ ಕ್ಲಾಸ್ಗಳಲ್ಲಿ ಕೂಡ ನಾವು ಕಾಣಿದೀವಿ. ಬೇರೆ ಬೇರೆ ಊರಿನಲ್ಲಿರುವಂತಹ ನಮ್ಮ ಸ್ನೇಹಿತರು ಬರ್ತಾ ಇದ್ರು. ಸೊ ಆ ಬಸ್ಗಳೇ ಬಂದ್ ಆಗ್ಬಿಟ್ರೆ ಬೇರೆ ಕಡೆ ಬರೋದ್ರು ಆಲ್ಮೋಸ್ಟ್ ಕಡಿಮೆ ಬಂದ್ ಆಗ್ಬಿಡತ್ತೆ. ಅವಾಗ ಶಾಲಾ ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ ಗಳು ಕಡಿಮೆ ಆಗ್ಬಿಡತಾರೆ. ಲೋಕಲ್ ಇದ್ದವ್ರು ಮಾತ್ರ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗತ್ತೆ, ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಆಗತ್ತೆ. ದಿನನಿತ್ಯ ಬಸ್ಗಳಲ್ಲಿ ಹೋಗಿ ತಮ್ಮ ಕೆಲಸ ಕಾಮಗಾರಿಗಳನ್ನ ಮಾಡುವಂತವರಿಗೆ ಪ್ರಾಬ್ಲಮ್ ಆಗತ್ತೆ. ಸೊ ಅದೇ ರೀತಿಯಾಗಿ ಇನ್ನಿತರ ಐಟಮ್ಸ್ ಗಳನ್ನ ಅಲ್ಲಿ ಮಾರಿ ಬಸ್ಗಳಲ್ಲಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಮಾರಿ ಅವುಗಳನ್ನ ದಂಧೆಯನ್ನ ತಮ್ಮ ಜೀವನನ ನಡೆಸಿರುವಂತವರಿಗೂ ಕೂಡ ಪ್ರಾಬ್ಲಮ್ ಆಗತ್ತೆ, ಉದ್ಯೋಗಗಳಿಗೂ ಕೂಡ. ಇಲ್ಲಿ ನಾವು ವಿಚಾರ ಮಾಡಿದ್ರೆ ಒಂದಕ್ಕೊಂದು ಲಿಂಕ್ ಗಳು ಹೊಂಡ್ತವೆ, ಒಬ್ಬರಿಂದ ಒಬ್ಬರಿಗೆ ಪ್ರಾಬ್ಲಮ್ ಉಂಟಾಗೇ ಆಗತ್ತೆ. ಸೊ ಹೀಗಾಗಿ ಇದಕ್ಕೆ ಸರ್ಕಾರ ಆದಷ್ಟು ಬೇಗನೆ ಪರಿಹಾರ ಕೊಟ್ಟಿದ್ರೆ ಒಳ್ಳೇದು. ಇಲ್ಲಪ್ಪ ಅಂದ್ರೆ 100% ಬಂದ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಹೇಳಿದೆ. ನಾನು ನಿಮಗೆ ತಿಳಿಸ್ಕೊಡಿರ್ಬೇಕಾಗಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಕಾರಣಕ್ಕಾಗಿ ಬಂದ್ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.